2019 ವರದಿ ರಾಜಕೀಯ ರಂಪಾಟ. ಭ್ರಷ್ಟಾಚಾರದಲ್ಲಿ ಯಾರದ್ದು ಎತ್ತಿದ ಕೈ? ಉಪಲೋಕಾಯುಕ್ತರು ಎಚ್ಚರಿಸಿದ್ದು ಯಾರನ್ನ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಭ್ರಷ್ಟಾಚಾರ ಯಾರು ಸರಿ? ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಒಂದು ಸಮಾರಂಭದಲ್ಲಿ ಹೇಳಿದಂತಹ ಮಾತುಗಳ ಒಂದು ತುಣುಕನ್ನು ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಇಷ್ಟು ಪರ್ಸೆಂಟ್ನಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವ ಅಂಶವನ್ನು ಮುಂದಿಟ್ಟುಕೊಂಡು ಸಿಕ್ಕಿದ್ದೇ ಚಾನ್ಸು ಅಂಥೇಳಿ ಪ್ರತಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ರು. ಸರ್ಕಾರದವರು ಸುಮ್ಮನಿರ್ತಾರ? ಯಾವಾಗ ಪ್ರತಿಪಕ್ಷರು ಈ ಮಾತು ಹೇಳಿದರು, ಪ್ರತಿಪಕ್ಷ ನಾಯಕರು ಹೇಳಿದರು, ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಯಾವಾಗ ಈ ಮಾತುಗಳನ್ನು ಹೇಳಿದರು ಅನ್ನುವಂಥ ಅಂಶವನ್ನು ಮುಂದೆಗೆ ತಂದಿದ್ದರು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದರು. ಹೀಗಾಗಿ ಈಗ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ಮಾತುಗಳೇ ಅಸ್ತ್ರ ಪ್ರತ್ಯಸ್ತ್ರವಾಗಿ ಬಳಕೆ ಆಗ್ತಾ ಇದೆ. ಅವರ ಮಾತುಗಳ ಸುತ್ತಲೇ ರಾಜಕೀಯದ ಗುದ್ದಾಟವು ಕೂಡ ಸಾಗ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ಭ್ರಷ್ಟಾಚಾರದ ಬಡಿದಾಟ ನಡೀತಾ ಇದೆ. ಇದು ಖಂಡಿತವಾಗ್ಲೂ ಕೂಡ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಲ್ಲಿಸೋದಾದರೆ ಈ ಬಡಿದಾಟ ಇನ್ನಷ್ಟು ತೀವ್ರಗೊಳ್ಳಬೇಕು. ಇಲ್ಲದೆ ಹೋದರೆ ಇದು ತೋರಿಕೆ ಆಗುತ್ತೆ. ಪ್ರಶ್ನೆ ಮಾಡಿರುವಂತಹ ಆರ್ ಅಶೋಕ್, ತಿರುಗೇಟು ಕೊಟ್ಟಿರುವಂಥವರು CM ಹಾಗೂ DCM. ಉಪಲೋಕಾಯುಕ್ತರು ಕರ್ನಾಟಕದ್ದು ಮತ್ತು ದೇಶದ್ದು ಯಾವ ನಂಬರ್ಗಳಲ್ಲಿ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ನಂಬರಲ್ಲಿ ಅಂಕಿಅಂಶಗಳ ಪ್ರಕಾರ ಯಾವ ಸ್ಥಾನದಲ್ಲಿದ್ದೀವಿ, ಭಾರತ ದೇಶ ಹಾಗೆಯೇ ಕರ್ನಾಟಕ ರಾಜ್ಯ ದೇಶದಲ್ಲಿ ಯಾವ ನಂಬರಲ್ಲಿ ಇದೆ ಅನ್ನೋದರ ಬಗ್ಗೆ ಅವರೊಂದು ಮಾತನ್ನು ಹೇಳಿದರೆ ಅದಕ್ಕೊಂದು ವರದಿಯನ್ನು ಆಧಾರವಾಗಿಟ್ಟುಕೊಂಡು ಅವರು ಹೇಳಿರುವಂಥದ್ದು. ಇಷ್ಟಕ್ಕೂ ಉಪಲೋಕಾಯುಕ್ತರು ಹೇಳಿದ್ದು ಏನು ಅನ್ನೋಂಥನ್ನ ಮೊದಲಿಗೆ ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ಉಪಲೋಕಾಯುಕ್ತರಾಗಿರ್ತಕ್ಕಂತಹ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹೇಳಿರುವಂಥದ್ದು, ಭ್ರಷ್ಟಾಚಾರದಲ್ಲಿ ವಿಶ್ವದಲ್ಲಿ ಭಾರತಕ್ಕೆ 96ನೇ ಸ್ಥಾನ ಇದ್ದರೆ ದೇಶದಲ್ಲಿ ಕರ್ನಾಟಕಕ್ಕೆ 5ನೇ ಸ್ಥಾನ ಇದೆ ಅಂತೇಳಿ. ನೋಡಿ, ಭಾರತವು ಕೂಡ ವಿಶ್ವದ ಟಾಪ್ 100 ದೇಶಗಳಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಟಾಪ್ 100 ದೇಶಗಳಲ್ಲಿ 96ನೇ ಸ್ಥಾನದಲ್ಲಿ ಇದೆ. ಕರ್ನಾಟಕ ಭಾರತ ದೇಶದಲ್ಲಿ ನಂಬರ್ 5ನೇ ಸ್ಥಾನದಲ್ಲಿದೆ. ಹೈಕೋರ್ಟ್ ವಕೀಲರ ಸಭಾಂಗಣದಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ನೋಡಿ, ಇಂಥದ್ದೊಂದು ವ್ಯವಸ್ಥೆಯಲ್ಲಿದ್ದೀವಿ, ಭ್ರಷ್ಟಾಚಾರ ಕಡಿಮೆ ಆಗಬೇಕು ನಮ್ಮಲ್ಲಿ. ಯಾಕಂದರೆ ತಿಳುವಳಿಕೆ ಬರುವಂಥದ್ದು ಯಾವಾಗ ಅಂತ ಹೇಳಿದರೆ ಇದರ ಬಗ್ಗೆ ಚರ್ಚೆಗಳಾದಾಗ ಜನರಲ್ಲಿ ಅರಿವು ಮೂಡಿಸಬೇಕು, ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿಸೋದ್ರ ಕಡೆಗೆ ಪ್ರಯತ್ನಗಳು ಸಾಗಬೇಕಾಗತ್ತೆ. ಭಾರತದ ಭ್ರಷ್ಟಾಚಾರದ ಸರ್ವೆ 2019ರಲ್ಲಿರುವಂಥ ಅಂಶಗಳನ್ನು ಅವರು ಉಲ್ಲೇಖಿಸಿದರು. ಈಗಿಂದ ಅಲ್ಲ, 25ರದ್ದಲ್ಲ, ಅದು 19ರ ಸರ್ವೆ ರಿಪೋರ್ಟ್. 19ರಲ್ಲಿ ಆಗಿರತಕ್ಕಂತಹ ಸರ್ವೆಯ ರಿಪೋರ್ಟನ್ನು ಉಲ್ಲೇಖಿಸಿ ಮಾಡಿತ್ತು. ಕರ್ನಾಟಕವು 63% ಭ್ರಷ್ಟಾಚಾರ ಎದುರಿಸ್ತಾ ಇದ್ದು ಇದು ಅಪಾಯಕಾರಿ ಅನ್ನುವಂಥ ಅಂಶವನ್ನು. ಯಾಕಂದರೆ ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರದಿಂದಲೇ ಕೆಲಸಗಳಾಗ್ತವೆ ಅಂತೇಳಿ ಆದರೆ ಅದು ನಿಜಕ್ಕೂ ಅಪಾಯಕಾರಿಯಾಗಿರುವಂಥದ್ದು ಈ ಸಮಾಜಕ್ಕೆ, ಈ ರಾಜ್ಯದ ಅಭಿವೃದ್ಧಿಗೆ. ಅಂದರೆ ನಮ್ಮ ರಾಜ್ಯ ಈಗಾಗಲೇ ಅಭಿವೃದ್ಧಿ ಹೊಂದಿರತಕ್ಕಂತಹ ರಾಜ್ಯಗಳಲ್ಲಿ ಭಾರತದಲ್ಲಿ ಮುಂಚೂಣಿಯಲ್ಲಿರತಕ್ಕಂತಹ ರಾಜ್ಯ ಕರ್ನಾಟಕ. ಆದರೆ ಕರ್ನಾಟಕ ಇನ್ನೂ ಕೂಡ ಅಭಿವೃದ್ಧಿಯ ವೇಗವನ್ನು ಜಾಸ್ತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇತ್ತು, ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿರ್ತಿದೆ. ಪ್ರತಿ ಪ್ರಮುಖ ಸರ್ಕಾರಿ ಇಲಾಖೆಗಳಲ್ಲೂ ಕೂಡ ಮಿತಿಮೀರಿದ ಭ್ರಷ್ಟಾಚಾರ ಇದೆ ಅನ್ನುವಂಥದ್ದನ್ನು ನ್ಯಾಯಮೂರ್ತಿ ವೀರಪ್ಪ ಅವರು ಉಪಲೋಕಾಯುಕ್ತರು ಈ ಮಾತುಗಳನ್ನು ಹೇಳಿದರು. ಯಾಕಂದರೆ ಲೋಕಾಯುಕ್ತದ ಕೆಲಸವೇ ಈ ರೀತಿಯಂತಹ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹ ಪ್ರಯತ್ನ, ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು, ಅರಿವನ್ನು ಮೂಡಿಸುವಂಥದ್ದು ಕೂಡ ಭಾಳ ಮುಖ್ಯವಾದಂಥ ಕೆಲಸ. ಭ್ರಷ್ಟಾಚಾರ ಕಡಿವಾಣ ಹಾಕಲೇಬೇಕಾದ್ದು ಎಲ್ಲರ ಜವಾಬ್ದಾರಿ ಅಂತ ಅವರು ಹೇಳಿದರು. ಯಾಕಂದರೆ ಇದು ಪ್ರತಿಯೊಬ್ಬರ ಜವಾಬ್ದಾರಿ, ಪ್ರತಿ ನಾಗರಿಕನ ಜವಾಬ್ದಾರಿ. ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿಸಬೇಕು, ಭ್ರಷ್ಟಾಚಾರ ನಿಲ್ಲಬೇಕು ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ. ಭ್ರಷ್ಟಾಚಾರ ಕಡಿವಾಣ ಹಾಕಲೇಬೇಕಾದದ್ದು ಎಲ್ಲರ ಜವಾಬ್ದಾರಿ ಅಂತ ಹೇಳಿ ಉಪಲೋಕಾಯುಕ್ತರಾಗಿರ್ತಕ್ಕಂಥ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹೇಳಿದರು. ಅವರ ಹೇಳಿಕೆ ಏನಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈ ಭ್ರಷ್ಟಾಚಾರ ಅದಕ್ಕೆ 79 ವರ್ಷ ಆಗಿದೆ ಭ್ರಷ್ಟಾಚಾರಕ್ಕೆ. ಅದನ್ನು ಹೋಗಲಾಡಿಸ್ಬೇಕು, ತೊಂದರೆ ಆಗುತ್ತೆ. ಇಂಡಿಯಾದಲ್ಲಿ ವರ್ಲ್ಡಲ್ಲಿ 180 ಕಂಟ್ರಿಗಳಲ್ಲಿ 96ನೇ ಸ್ಥಾನ ಇಂಡಿಯಾಗಿದೆ. ನಮ್ಮ ರಾಜ್ಯ ವಿತಿನ್ ಕಂಟ್ರಿ ನಮ್ಮ ಸ್ಟೇಟು 5ನೇ ಸ್ಥಾನದಲ್ಲಿದೆ, 63% ಅಂತಿದೆ ಅಂತೇಳಿ. ಬೇಸ್ ಆನ್ ದಿ ಸೋರ್ಸ್ ನಾನು ಇದು ಒಂದು ಇಂಡಿಯಾ ಕರಪ್ಷನ್ ಸರ್ವೆ 2019, ಇದರಲ್ಲಿ ಪಂಜಾಬ್ 63% ಇದೆ, ರಾಜಸ್ಥಾನ್ 78% ಇದೆ, ಹಂಗೆ 48% ಲೀಸ್ಟು ಕೇರಳ 10%, 63% ಕರ್ನಾಟಕ ಇದೆ. ದಿಸ್ ಈಸ್ ನಾಟ್ ಮೈ ಸ್ಟೇಟ್ಮೆಂಟ್, ದಿಸ್ ಈಸ್ ಬೇಸ್ ಆನ್ ದಿ ಇಂಡಿಯಾ ಕರಪ್ಷನ್ ಸರ್ವೆ 2019, ಕರಪ್ಷನ್ ಇಂಡೆಕ್ಸ್ ಇನ್ ಇಂಡಿಯಾ, ಸಿಟಿಸನ್ಸ್ ಅಡ್ಮಿಟೆಡ್ ಪೇಯಿಂಗ್ ಬ್ರೈಬ್. ಇದ್ರ ಮೇಲೆ ನಾನು ಹೇಳಿದ್ದು, ನಾನು ಯಾವ ಗೌರ್ಮೆಂಟ್ ಬಗ್ಗೆ ಹೇಳಿಲ್ಲ.
ನನ್ನ ರಾಜ್ಯ ನನ್ನ ದೇಶ ಅಂತ ಹೇಳಿದ್ದೀನಿ. ನನ್ನ ದೇಶ 96ನೇ ಸ್ಥಾನದಲ್ಲಿದೆ, ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿದೆ, 63% ಇದೆ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ನಾನು ಅವ್ರಿಗೆ ಹೇಳಿದೆ, 4 ಅಂಗಗಳು ಬಲಹೀನವಾಗಿಬಿಟ್ಟಿದೆ, ನಾವೆಲ್ಲರೂ ಕಾರಣ. ಈ ರಾಜ್ಯದಲ್ಲಿ 5ನೇ ಸ್ಥಾನ ಬಂದಿದ್ದೀವಿ, ಎಲ್ಲರೂ ಕಾರಣ, ನಾವೆಲ್ಲರೂ ಕಾರಣ. ಯಾವುದೇ ಸರ್ಕಾರಗಳು ಬಂದರೂ ಕರಪ್ಷನ್ ಫ್ರೀ ಫ್ರಮ್ ದಿ ಇಂಡಿಪೆಂಡೆನ್ಸ್ ಟಿಲ್ ಟುಡೇ, ಕರಪ್ಷನ್ ಫ್ರೀ ಇದು ಸೆಂಟ್ರಲ್ ಸ್ಟೇಟ್ ಬರಲೇ ಇಲ್ಲ. ನಾನು ನೋವಿನಿಂದ ಹೇಳ್ತೀನಿ ಸರ್, ಎಲ್ಲರೂ ಅವರೇ ಅವ್ರವ್ರ ಇದಕ್ಕೋಸ್ಕರ ಅವ್ರವ್ರು ಇಂಟರ್ಪ್ರಿಟೇಷನ್ ಮಾಡಿ. ದಿಸ್ ಇಸ್ ನಾಟ್ ಫಸ್ಟ್ ಟೈಮ್. ನಾನು ಜಡ್ಜಾಗಿ ಯಾವಾಗಲೂ ಹೇಳಿದ್ದೀನಿ ಇದನ್ನು, ದೇಶ ಕರಪ್ಷನ್ ಹೋಗಬಾರ್ದು ಅಂತ. ಐ ಆಮ್ ಡೆಡ್ ಅಗೇನ್ಸ್ಟ್ ಕರಪ್ಷನ್. ಅರ್ಥ ಆಗ್ತಾ ಇಲ್ಲ. ನನ್ನ ಮೇಯ್ನ್ ಏಮ್ ಇಸ್ ಟು ಪ್ರಿವೆಂಟ್ ದಿ ಕರಪ್ಷನ್. ಆ ಲಾಯರ್ಗಳನ್ನ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಏನು ಮಾಡಬೇಕು ಇದಕ್ಕೆ, ಎಲ್ಲಿಂದ ತಡಿಬೇಕು ಇದನ್ನು ಅಂತ ಆ ಥರ ರಿಕ್ವೆಸ್ಟ್ ಮಾಡಿದ್ದೀನಿ. ಅದಕ್ಕೆ ಐ ಡೋಂಟ್ ನೋ, ಅದು ದೊಡ್ಡ ಅಪರಾಧ ಅಂತ ಇವರು ಬಿಂಬಿಸಿದ್ದಾರೆ. ಇಲ್ಲಿ ಉಪಲೋಕಾಯುಕ್ತರು ಇವತ್ತು ನ್ಯೂಸ್ 18 ಜೊತೆಗೆ ಮಾತಾಡ್ತಾ ತಾನು ಯಾವ ಕಾಂಟೆಕ್ಸ್ಟಲ್ಲಿ ಅದನ್ನು ಮಾತನಾಡಿದ್ದೆ ಅನ್ನೋದನ್ನು ಹೇಳಿದರು. ಆದರೆ ಅವರು ಹಿಂದೆ ಮಾಡಿದಂತಹ ಭಾಷಣದ ತುಣುಕನ್ನು ಮುಂದಿಟ್ಕೊಂಡು ಕರ್ನಾಟಕ 63% ಕರಪ್ಷನ್ ಇದೆ ಅಂತೇಳಿ ಆರ್ ಅಶೋಕ್ ಅವರು ಉಲ್ಲೇಖ ಮಾಡಿ ಮುಖ್ಯಮಂತ್ರಿಯವರ ರಾಜೀನಾಮೆಯನ್ನು ಕೇಳಿದರು, ಉಪಮುಖ್ಯಮಂತ್ರಿಯವರು ರಾಜೀನಾಮೆಯನ್ನು ಕೇಳಿದರು, ಸರ್ಕಾರದ ರಾಜೀನಾಮೆಯನ್ನು ಕೇಳಿದರು, ನೈತಿಕತೆಯನ್ನು ಪ್ರಶ್ನೆ ಮಾಡಿದರು. ಇಲ್ಲ, ಆರ್ ಅಶೋಕ್ ಅವರು ಕಮಿಷನ್ ದಂಧೆಯಲ್ಲಿ ಮುಳುಗಿದೆ ಕಾಂಗ್ರೆಸ್ ಅಂತೇಳೆಲ್ಲ ಆರೋಪವನ್ನು ಮಾಡಿದ್ರು. ಯಾಕಂದರೆ ಇಂಥದ್ದೊಂದು ರಿಪೋರ್ಟ್ ಇದೆ, ಅದು ಉಪಲೋಕಾಯುಕ್ತರಿಗೆ ಅಂತ ಹೇಳಿದಾಗ ಸಹಜವಾಗಿಯೇ ಪ್ರತಿಪಕ್ಷ ನಾಯಕರುಗಳಿಗೆ ಒಂದು ಉತ್ಸಾಹ, ಏನು ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿ ಉಪಲೋಕಾಯುಕ್ತರಿಗೆ ಹೇಳಿದ್ದಾರೆ ಅಂಥೇಳಿ. ಈ ತುಣುಕುಗಳನ್ನು ನೋಡಿ ಡಿಸೈಡ್ ಮಾಡಬಾರ್ದು ಅಂಥೇಳಿ ಮೊದಲು ರಾಜಕಾರಣಿಗಳು ಅರ್ಥ ಮಾಡ್ಕೊಂಡ್ರೆ ಜನಸಾಮಾನ್ಯರು ನಂತರ ಅರ್ಥ ಮಾಡ್ಕೊಳ್ತಾರೆ. ಆದರೆ ರಾಜಕಾರಣಿಗಳೇ ಈ ತುಣುಕು ಬೈಟ್ಗಳನ್ನು ಇಟ್ಕೊಂಡು ಅದರ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಮಾತನಾಡೋಕ್ಕೆ ಹೋದರೆ ಏನೇನಾಗುತ್ತೆ ಅಂತ ಹೇಳುವಂಥದ್ದಕ್ಕೆ ಇದು ಒಂದು. ಹಾಗೆಂತೇಳಿ ಅಶೋಕ್ ಅವರು ಹೇಳುವ ರೀತಿಯಲ್ಲಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇಲ್ವಾ, ಭ್ರಷ್ಟಾಚಾರದಲ್ಲಿ ಸರ್ಕಾರಗಳ ಭಾಗಿದಾರಿಕೆ ಇಲ್ವಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ಇದೆ. ಆದರೆ ಇದು ಕೇವಲ ಕಾಂಗ್ರೆಸ್ ಮುಳುಗಿದೆ ಅಂತೇಳಿ ಅವರು ಹೇಳಿದರು. ಅದಕ್ಕೆ ಮುಖ್ಯಮಂತ್ರಿಯವರು ಹೇಳ್ತಿದ್ದಾರೆ 2019ರ ವರದಿ ಅದು, ಆಗ ಇದ್ದದ್ದು ಯಡಿಯೂರಪ್ಪ ಸರ್ಕಾರ ಅಂತ ಹೇಳಿ. ಓಕೆ, 2019ರಲ್ಲಿ ಯಡಿಯೂರಪ್ಪ ಅವರ ಸರ್ಕಾರ ಇತ್ತು. 2019ರಲ್ಲೇ ಸಮ್ಮಿಶ್ರ ಸರ್ಕಾರವೂ ಇತ್ತು ಕರ್ನಾಟಕದಲ್ಲಿ. ಅಂದರೆ ಜುಲೈ ತಿಂಗಳ ತನಕ ಸಮ್ಮಿಶ್ರ ಸರ್ಕಾರ ಇತ್ತು. ಅದರ ನಂತರ ಬಿಜೆಪಿ ಸರ್ಕಾರ ಬಂತು. ಪ್ರತಿ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತೇಳಿ ಆರ್ ಅಶೋಕ್ ಅವರು ಕೂಡ ರಾಜ್ಯದಲ್ಲಿ ಆಡಳಿತ ನಡೆಸಿದಂಥವ್ರು. ಅವರ ಅವಧಿಯಲ್ಲಿ ಬಹುಶಃ ಎಲ್ಲೂ ಭ್ರಷ್ಟಾಚಾರ ತಾಂಡವ ಆಡಲಿಲ್ವೇ ಅನುಮಾನ ಬರುತ್ತೆ. ಯಾಕಂದರೆ ಅವರ ಸರ್ಕಾರ ಇದ್ದಾಗ 40% ಕಮಿಷನ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ನೋಡಿದರೆ ಅದಕ್ಕಿಂತ ಪೂರ್ವದಲ್ಲಿನೇ 63% ಇತ್ತು ಅಂತೇಳಿ 2019ರಲ್ಲಿನ ವರದಿ ಹೇಳ್ತಾ ಇದೆ. ಕೊರೋನಾ ಸಮಯದಲ್ಲಿ ನಿರ್ಲಜ್ಜರಾಗಿ ಲೂಟಿ ಹೊಡೆದ್ರಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನು ಸಿಕ್ಕಿರುವಂಥ ಅವಕಾಶವನ್ನು ಬಳಸಿಕೊಂಡು ಅಶೋಕ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಉಪಲೋಕಾಯುಕ್ತರ ಮಾತಿಗೆ ಏನಂತೀರಿ ಅಂತ ಹೇಳಿ ಅಶೋಕ್ ಅವರು ಕೇಳಿದರು. ಉಪಲೋಕಾಯುಕ್ತರು ಹಿಂಗೆ ಹೇಳಿದರೆ ಏನಂತೀರಿ, ನಿಮ್ಮ ಸರ್ಕಾರದಲ್ಲಿ ಹಿಂಗಿದೆ. ಅದಕ್ಕೆ ಅಶೋಕ್ ಮತಿಗೇಡಿತನಕ್ಕೆ ಏನನ್ನಬೇಕು ಅಂತ ಹೇಳಿ ಸಿದ್ದರಾಮಯ್ಯವರು ಕೇಳಿದರು. ಅಶೋಕ್ ಅವ್ರದ್ದು ಮತಿಗೇಡಿತನ ಅಂತ ಉಲ್ಲೇಖ ಮಾಡಿ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀರಾ ಅಂತೇಳಿ. ಅದೇ ಹೇಳಿದ್ದು ನಾನು, ತುಣುಕು ಮಾತುಗಳನ್ನು ಕೇಳಿಕೊಂಡು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀರಾ ಅಂತ ಕೇಳೋದಕ್ಕೆ ಹೊರಟಿದ್ದಾರೆ. ಇಷ್ಟು ಉಮೇದಿಗೆ ಬೀಳುವಂಥವ್ರು ಕನಿಷ್ಠ ಪಕ್ಷ ಅದು ಏನು ಅಂತೇಳಿ ತಿಳ್ಕೊಳ್ಬೇಕಾಗಿತ್ತು. ಯಾವ ಕಾಂಟೆಕ್ಸ್ಟಲ್ಲಿ ಅವರು ಮಾತಾಡಿದ್ದಾರೆ ಅಂತ ತಿಳ್ಕೊಳ್ಬೇಕಾಗಿತ್ತು. ಅದನ್ನು ಮಾಡಲಿಲ್ಲ, ಆ ಹೋಮ್ವರ್ಕ್ ಮಾಡಲಿಲ್ಲ. ಏನೋ ನಾವೊಂದು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ದೀವಿ, ಹಾಗಾಗಿ ಈ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ ನಂತರ ನೋಡಿ ನಾನು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ದೀನಿ, ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೇಳಿದ್ದೀನಿ, ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೇಳಿದ್ದೀನಿ ಅಂತ ಹೇಳ್ಕೊಂಡು ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿದ ರೀತಿಯಲ್ಲಿ ಅಶೋಕ್ ಅವರು ಬಂದರು. ಆದರೆ ಅವರು ಬರೆದಿರುವಂಥ ಹೋಮ್ವರ್ಕ್ ತುಂಬ ಹಳೆಯ ಸಿಲೆಬಸ್ಸನ್ನು ಇಟ್ಕೊಂಡು ಅನ್ನುವಂಥದ್ದು ನಂತರ ಗೊತ್ತಾಗಿದೆ. ಹೀಗಾಗಿ ಸಿದ್ದರಾಮಯ್ಯವರು ಸಿಕ್ಕಿರುವಂಥ ಅವಕಾಶವನ್ನು ಬಿಡ್ತಾ ಇಲ್ಲ. ಬದಲಿಗೆ ಅವರು BJP ಪಾಪದ ಗಂಟನ್ನು ತಮ್ಮ ತಲೆಗೆ ಕಟ್ಟೋದಕ್ಕೆ ಹೋಗಿ ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿಗಲ್ಲನ್ನು ಹಾಕ್ಕೊಂಡಿದ್ದಾರೆ ಇವರು ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳ್ತಿದ್ದಾರೆ. BJPಯ ಪಾಪದ ಗಂಟನ್ನು ನಮ್ಮ ತಲೆಗೆ ಕಟ್ಟಲು ಹೋಗಿ ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿಗಲ್ಲನ್ನು ಹಾಕೊಂಡಿದ್ದಾರೆ ಅಂತ ಹೇಳಿಕೊಂಡು ಹೇಳಿದ್ದಾರೆ. ಹೀಗೆ ಆದರೆ ಇವೆರಡೂ ಅಂಶಗಳು ಏನೇ ಇರ್ಬೋದು, ರಾಜಕೀಯದ ಮಾತುಗಳೇನಿರ್ಬೋದು, ಕರ್ನಾಟಕ ಭ್ರಷ್ಟಾಚಾರ ಮುಕ್ತವಾಗಿದೆಯಾ, ಈ ಪ್ರಶ್ನೆಗೆ ನಮ್ಮ ರಾಜಕಾರಣಿಗಳು ಉತ್ತರವನ್ನು ಕೊಡಬೇಕು. ಯಾರ ಅವಧಿಯಲ್ಲಿ ಎಷ್ಟು % ಭ್ರಷ್ಟಾಚಾರ ನಡೆದಿತ್ತು ಅನ್ನೋಂಥದ್ರ ಬಗ್ಗೆ ವರದಿಗಳು ಬರಬಹುದು. ನಾಳೆ ದಿವಸ ಈ ಸರ್ಕಾರದ ಅವಧಿಯಲ್ಲೂ ಬರಬಹುದು. ಭ್ರಷ್ಟಾಚಾರದ ಮುಕ್ತವಾಗಿದೆಯಾ? ಮುಖ್ಯಮಂತ್ರಿಯವರು 2023 ತಮ್ಮ ಮೊದಲ ಬಜೆಟ್ ಭಾಷಣದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದ್ರ ಕಡೆಗೆ ನನ್ನ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ವಿ
ಅನ್ನೋಂಥದ್ದು ಆ ಗೋಲನ್ನು ಮುಖ್ಯಮಂತ್ರಿಯವರು ಕೂಡ ಎಲ್ಲಿವರೆಗೆ ತಲುಪೋದಕ್ಕೆ ಸಾಧ್ಯ ಆಗಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಇಲ್ಲಿ ಉತ್ಸಾಹದಲ್ಲಿ ಏನನ್ನೋ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಿರ್ತಕ್ಕಂಥ ಆರ್ ಅಶೋಕ್ ಅವರು ಎಡವಟ್ಟನ್ನು ಮಾಡ್ಕೊಂಡಿರೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಗೋಚರಿಸ್ತಾರೆ.